ವಿದ್ಯಾರ್ಥಿಗಳೇ, NMMS ಪ್ರಶ್ನೆ ಪತ್ರಿಕೆ 2 ಸೊ 21-21ನೇ ಸಾಲಿನ ನಡೆದಂತಹ ಪ್ರಶ್ನೆ ಪತ್ರಿಕೆ ಇದು. ಸೊ ನೋಡೋಣ. ಸೊ ಭೌತಶಾಸ್ತ್ರದ ಒಂದು ಪ್ರಶ್ನೆ ಹೀಗಿದೆ ನೋಡಿ. ಏಕರೂಪ ಚಲನೆ ದೂರ ಕಾಲನಕ್ಷೆಯು ನೋಡ್ರಿ, ಏಕರೂಪ ಚಲನೆಯ ದೂರ ಕಾಲನಕ್ಷೆಯು ಎಕ್ಸ್ ಅಕ್ಷೆಗೆ ಸಮಾಂತರವಾಗಿ ಸರಳ ರೇಖೆಯಾಗಿರುತ್ತದೆ. ಎಕ್ಸ್ ಅಕ್ಷೆಗೆ ಸಮಾಂತರವಾಗಿ ನೋಡೋಣ. ನೆಕ್ಸ್ಟ್ y ಅಕ್ಷೆಗೆ ಸಮಾಂತರವಾಗಿ ಸರಳ ರೇಖೆಯಾಗಿರುತ್ತದೆ. ನೆಕ್ಸ್ಟ್ ವಕ್ರರೇಖೆಯಾಗಿರುತ್ತದೆ. ನೆಕ್ಸ್ಟ್ ಎಕ್ಸ್ ಅಕ್ಷದೊಂದಿಗೆ 45 ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುತ್ತದೆ. ಹಾಗಾದರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಇರುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ ಇರುತ್ತೆ. ಸೊ ಅದಕ್ಕೆ ಈ ರೀತಿ 45 ಡಿಗ್ರಿ ಉಂಟಾಗುವಾಗ ಒಂದು ರೇಖೆ ಏನಾಗ್ತದಪ್ಪ ಅಂದ್ರೆ ಸರಳ ರೇಖೆಯಾಗಿರ್ತದೆ. ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಸೊ ಅವ್ರು ಏನು ಹೇಳ್ತಾರ, ಒಂದನೇದು ಈ ರೀತಿಯಾಗಿರುತ್ತೆ ಅಂತ ಹೇಳ್ತಾರ. ಸೊ ಸಾಧ್ಯ ಇಲ್ಲ. ಇನ್ನೊಂದು ಎರಡನೇದು ಈ ರೀತಿಯಾಗಿರುತ್ತೆ ಅಂತ ಹೇಳ್ತಾರ. ಮೂರನೇದು ವಕ್ರವಾಗಿರುತ್ತೆ ಅಂತ ಹೇಳ್ತಾರ. ಆದರೆ ಸರಿ ಇಲ್ಲ. ಆಪ್ಷನ್ ಯಾವುದು ಅಂದರೆ ಡಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ತಂತಿಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ವಿದ್ಯುತ್ ಗಂಟೆ. ಯಾವುದ್ರಿ? ವಿದ್ಯುತ್ ಗಂಟೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ನಿಮ್ನ ಮೊಸರು ಉಂಟು ಮಾಡುವ ಪ್ರತಿಬಿಂಬ ನೇರ ಮತ್ತು ಮಿಥ್ಯ ಪ್ರತಿಬಿಂಬ. ನೇರ ಮತ್ತು ಮಿಥ್ಯ ಪ್ರತಿಬಿಂಬ. ಆಪ್ಷನ್ ಬಿ ಸರಿಯಾದ ಉತ್ತರ. ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ. ಸೊ ಆಗ್ಬೋದು, ಬಿಸಿ ಆಗ್ತದೆ, ರೈಟ್. ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ. ಸೊ ಸಮುದ್ರ ವೇಗವಾಗಿ ಬಿಸಿಯಾಗೋದಿಲ್ಲ. ಭೂಮಿ ವೇಗವಾಗಿ ತಣಿಯುತ್ತದೆ. ಹೌದು. ಸೊ ನೋಡ್ರಿ, ಭೂಮಿ ವೇಗವಾಗಿ ತಣಿಯುತ್ತದೆ ಅನ್ನೋ ಉದಾಹರಣೆಗೆ ನೆರಳು ಬಂದ ತಕ್ಷಣ ಭೂಮಿಯ ಅಲ್ಲಿ ಯಾವ ಭಾಗದಲ್ಲಿ ಬಿದ್ದಿರ್ತದೆ ಅಲ್ಲಿ ತಾಪಮಾನ ಕಡಿಮೆ ಆಗ್ತದೆ. ಅದೇ ನೆರಳು ಹೋದ ತಕ್ಷಣ ಭೂಮಿಯ ತಾಪ ಮತ್ತು ಹೆಚ್ಚಾಗ್ತದೆ. ಸೊ ಸಿ ಸರಿಯಾಗಿರ್ತದೆ. ನೆಕ್ಸ್ಟ್ ಸಮುದ್ರ ವೇಗವಾಗಿ ತಣಿಯುತ್ತದೆ. ಸಾಧ್ಯ ಇಲ್ಲ. ಹಾಗಾದರೆ ಆಪ್ಷನ್ ಎ ಮತ್ತು ಸಿಗಳು ಏನಾಗ್ಯಾವ? ಸರಿಯಾಗ್ಯಾವ. ಹಾಗಾದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿರುತ್ತದೆ. ಆಪ್ಷನ್ ಸಿ ಏನಾಗಿರ್ತದೆ ರೀ? ಸರಿಯಾದಂತಹ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ನೋಡಿದಾಗ, ಒಂದು ವಸ್ತು 5 ಸೆಕೆಂಡ್ನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿ ಎಷ್ಟು? ಅದರ ಆಂದೋಲನ ಅವಧಿ ಎಷ್ಟಾಗ್ತದ್ರಿ ಅಂದ್ರೆ 0.25 ಸೆಕೆಂಡ್ಗಳಾಗುತ್ತೆ. 0.25 ಸೆಕೆಂಡ್ಗಳಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಶಬ್ದದ ತರಂಗದ ಪಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು ನೋಡ್ರಿ, ಒಂದು ಶಬ್ದದ ತರಂಗದ ಪಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು 4 ಪಟ್ಟು ಹೆಚ್ಚಾಗುತ್ತದೆ. 4 ಪಟ್ಟು ಹೆಚ್ಚಾಗುತ್ತದೆ. ನೆಕ್ಸ್ಟ್, ಮಾನವನ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿಯ ವ್ಯಾಪ್ತಿ. ಮಾನವನ ಕಿವಿಯ ಶಬ್ದ ಸಂವೇದನದ ಆವೃತ್ತಿಯ ವ್ಯಾಪ್ತಿ 20 ಹೆಡ್ಸ್ ಇಂದ 20,000 ಹೆಡ್ಸ್ವರೆಗೆ ಇರುತ್ತೆ. ಅಂದರೆ ಆಪ್ಷನ್ ಬಿ 20 ಹೆಡ್ಸ್ ಇಂದ 20,000 ಹೆಡ್ಸ್ವರೆಗೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ ಸ್ಥಾಯಿ ಬಲ. ಒಂದು ಆವೇಶಭರಿತ ವಸ್ತುವನ್ನು ಉಂಟು ಮಾಡುವ ಬಲವನ್ನು ನಾವೇನು ಕರಿತೀವಿ ಅಂದ್ರೆ ಸ್ಥಾಯಿ ಬಲ ಅಂತ ಕರಿತೇವೆ.
ಕಾಂತೀಯ ಬಲ, ಆಕರ್ಷಣ ಬಲ, ಗುರುತ್ವಾಕರ್ಷಣ ಬಲ, ಆಕರ್ಷಣ ಬಲ, ಘರ್ಷಣಾ ಬಲ ಕೂಡ ಆ ಗುರುತ್ವಾಕರ್ಷಣ ಬಲಕ್ಕೆ ತಕ್ಕಂತೆ ಇರ್ತದೆ. ಹೀಗಾಗಿ ಆವೇಶಭರಿತ ವಸ್ತುವನ್ನು ಉಂಟು ಮಾಡುವ ಬಲ ಸ್ಥಾಯಿ ಬಲ. ಈ ಘರ್ಷಣಾ ಬಲ ಆವೇಶವನ್ನು ಉಂಟು ಮಾಡೋದಿಲ್ಲ. ನೆಕ್ಸ್ಟ್, ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಮೂಲಕ ಅನುಕೂಲ. ಬಾಲ್ ಬೇರಿಂಗ್ಗಳನ್ನು ಉದಾಹರಣೆಗೆ ಫ್ಯಾನ್ಗಳನ್ನು ತಿರುಗಾಕಾಗಿರ್ಬೋದು, ಅಥವಾ ನೆಕ್ಸ್ಟ್ ಸೈಕಲ್ಗಳಲ್ಲಿ ಇರುವಂತಹ ಗಾಲಿಗಳಲ್ಲಿ ಆಗಿರ್ಬೋದು. ಅಂದ್ರೆ ಎಲ್ಲಿ ಯಂತ್ರಗಳ ತಿರುಗ್ತಿರ್ತದಲ್ಲ ಅಲ್ಲಿ ಬಾಲ್ ಬೇರಿಂಗ್ಗಳನ್ನು ಜಾಸ್ತಿ ಬಳಸ್ತಾರೆ. ಯಾಕಪ್ಪ ಅಂದರೆ ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ. ಅಲ್ಲಿ ಜಾರುವಂಥ ಘರ್ಷಣೆ ಕೂಡ ಏನಾಗ್ತದೆ ಅಂದ್ರೆ ಉರುಳುವ ಘರ್ಷಣೆಯಾಗಿ ಬದಲಾಗ್ತದೆ. ಹೀಗಾಗಿ ಅದಕ್ಕೆ ಅಲ್ಲಿ ಬಳಸ್ತಾರ. ನೆಕ್ಸ್ಟ್ 10ನೇದು, ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು. ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ. ದ್ರವದ ಎದರ ಮೇಲ್ರಿ? ಮೇಲ್ಮೈ ವಿಸ್ತೀರ್ಣದ ಮೇಲೆ ಅವಲಂಬಿತವಾಗದಿರ್ತದ. ನೆಕ್ಸ್ಟ್, ಶಬ್ದ ತರಂಗಗಳು ಪ್ರಸಾರವಾಗುವುದು. ಶಬ್ದ ತರಂಗಗಳು ಪ್ರಸಾರವಾಗುವುದು ನೋಡ್ರಿ, ಘನಗಳಲ್ಲಿ ಶಬ್ದ ತರಂಗಗಳಾಗ್ತಾವ, ಅನಿಲಗಳಲ್ಲಿ ದ್ರವಗಳ ಮೂಲಕವೂ ಕೂಡ ಶಬ್ದ ತರಂಗಗಳು ಆಗ್ತಾವ. 3 ವಿಧದಲ್ಲಿ ಶಬ್ದ ತರಂಗಗಳ ಮೂಲಕ ಪ್ರಸಾರವಾಗ್ತಾವ. ನೆಕ್ಸ್ಟ್, ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ 2 ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು ನೋಡ್ರಿ ಏನಂತಾನ, ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ 2 ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗಿರುತ್ತವೆ. ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಏನಾಗಿರ್ತದಪ್ಪ ಅಂದರೆ ಪ್ರಯೋಗವಾಗ್ತದ. ಸೊ ಒಂದಕ್ಕೊಂದು ಏನಾಗ್ತದಪ್ಪ ಅಂದರೆ ಎದುರು ಬಂದು ಡಿಕ್ಕಿ ಹೊಡೆದಾಗ ಅವುಗಳಲ್ಲಿ ಬಲ ಏನಾಗಿರ್ತದೆ ಅಂದ್ರೆ ಸೊನ್ನೆಯಾಗಿರ್ತದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ರಾಸಾಯನ ಶಾಸ್ತ್ರದ ಪ್ರಶ್ನೆ.